ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸರ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ವಸಾಹತುಗೆ ಹಿಂದಿರಿದ ನಂತರ ರಾವಣ ಶಿವನ ಪೂಜೆ ಮಾಡ್ಕೊತ ಒಂದು ನದಿ ತೀರದಲ್ಲಿ ಕೂತಿರ್ತಾನೆ. ಆ ನದಿಯಲ್ಲಿ ಒಂದು ಗುಂಪು ಕ್ರೀಡಾಸಕ್ತರಾಗಿ ಇರ್ತಾರೆ. ಅದು ಇವನಿಗೆ ತೊಂದರೆ ಉಂಟಾಗುತ್ತೆ. ಅಲ್ಲಿ ಇದ್ದವನು ಸಹಸ್ರಾರ್ಜುನ ಅನ್ನೋದು ಅರಿವಿಲ್ಲದೆ ರಾವಣ ಅವರನ್ನು ಗದರ್ಕೊಳ್ತಾನೆ. ಅವನು ರಾಜನೇ ಆಗಿದ್ದರಿಂದ ತನ್ನ ಭಟರಿಂದಾಗಿ ರಾವಣನನ್ನು ಸೆರೆ ಹಿಡಿದು ಒಂದು ಸೆರೆಮನೆಗೆ ತಳ್ತಾನೆ. ಕಥೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ನನ್ನ ಕಣ್ಣುಗಳು ತೆರೆದಿವೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ. ಯಾರೋ ಈ ಸೆರೆಮನೆಯ ಕೋಶವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಗಾಳಿ ವಾಸನೆ ಸೂಚನೆ ಕೊಡ್ತು. ಯಾರು ಪ್ರವೇಶಿಸಿರಬಹುದು ಅಂಥೇಳಿ ಯೋಚನೆ ಮಾಡಿ ನಾನು ಅವರನ್ನು ಕರಿಬೇಕು ಅಂತ ಪ್ರಯತ್ನ ಮಾಡಿದೆ. ಜೊತೆಗೆ ಈ ಸೆರೆಮನಿಯಲ್ಲಿ ಇದ್ದವನು ನಾನೊಬ್ಬನೇ ಅಂತಲೂ ನನಗೆ ಗೊತ್ತಿತ್ತು. ಬಂದವರು ಸೈನಿಕರಾಗಿದ್ದರು. ಅವರು ಆಹಾರ ಮತ್ತು ನೀರನ್ನು ಒದಗಿಸೋಕ್ಕೆ ಅಂತ ಬಂದಿದ್ದರು. ನನಗೆ ನನ್ನ ಕರಳನ್ನು ಮತ್ತು ಮಲವನ್ನು ಖಾಲಿ ಮಾಡಬೇಕಾಗಿತ್ತು. ಈ ಸೆರೆಮನಿಯ ಒಂದು ಮೂಲೆಯಲ್ಲಿ ಅದನ್ನು ಮಾಡಬೇಕು. ನೀರನ್ನು ಹೊರತುಪಡಿಸಿ ಬೇರೇನೂ ತಗೊಳ್ಳದೆ ನಾನು ಅನೇಕ ದಿನ ಅಲ್ಲೇ ಕಳೀತಾ ಹೋದೆ. ಒಂದು ಕ್ಷಣವೂ ಬಿಡದೆ ಶಿವನಾಮವನ್ನು ಜಪಿಸ್ತಾ ಇದ್ದೆ. ಹಗಲು ರಾತ್ರಿ ಅನ್ನೋದ್ರ ಪ್ರಜ್ಞೆನೇ ನನಗೆ ಇರಲಿಲ್ಲ. ಏಕೆಂದರೆ ಸದಾಕಾಲ ಅಲ್ಲಿ ಕತ್ತಲು ಕವಿದಿತ್ತು. ಹಗಲು ಇದೆಯೋ ರಾತ್ರಿ ಇದೆಯೋ ಒಂದು ತೋಚ್ತಾ ಇರಲಿಲ್ಲ. ಜೊತೆಗೆ ಒಂದು ಹಂತದಲ್ಲಿ ನಾನು ನನ್ನೊಂದಿಗೆ ನಾನೇ ಮಾತಾಡ್ಕೊಳ್ಳುವಂತಹ ಸ್ಥಿತಿಗೆ ಹೋಗ್ಬಿಟ್ಟೆ. ಚಕ್ರವರ್ತಿ ಆಗುವಂತಹ ನನ್ನ ಎಲ್ಲ ಕನಸುಗಳು ಈ ಕೋಣೆ ಒಳಗಡೆ ನನ್ನ ಜೊತೆಗೆ ಅವು ಸಾಯುತ್ತವಾ ಅಂತ ಯೋಚನೆ ಮಾಡ್ಕೋತಾ ಇದ್ದೆ. ನನಗೆ ನನ್ನ ಮೇಲೆ ಕೋಪ ಬರ್ತಾ ಇತ್ತು. ನನ್ನ ಜೊತೆಗೆ ನಾನು ಜೋರಾಗಿ ಮಾತಾಡ್ಕೊಳ್ತಾ ಇದ್ದೆ. ಗಂಟೆಗಟ್ಟಲೆ ಶಿವಧ್ಯಾನವನ್ನು ಮಾಡ್ತಾ ಇದ್ದೆ. ಅಲ್ಲಿ ಕೋಣೆಗಳು ತುಂಬ ಚಿಕ್ಕದಾಗಿದ್ವು. ಆ ಸೆರೆಮನಿಯಲ್ಲಿ ನನಗೆ ಕೊಟ್ಟಿದ್ದ ಕೋಣೆ ತುಂಬ ಚಿಕ್ಕದು. ಹಾಗಾಗಿ ನನಗೆ ಹೆಚ್ಚು ನಡಿಲಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ದೇಹದಾದ್ಯಂತ ನರಗಳು ಸೆಳೀತಾ ಇದ್ವು. ಜೊತೆಗೆ ಹಲವು ಸಾರಿ ಇಡೀ ದೇಹನೇ ಮರಗಟ್ಟಿದ ಹಾಗೆ ಆಗ್ತಾ ಇತ್ತು. ನನ್ನ ಸುತ್ತಮುತ್ತ ಇಲಿಗಳು ಜಿಗಿದಾಡ್ತಾ ಇದ್ವು. ಜೊತೆಗೆ ಸೊಳ್ಳೆಗಳಿಗೂ ಕೂಡ ನಾನೀಗ ಒಗ್ಗಿ ಹೋಗಿದ್ದೆ. ಕುಡಿರಿ, ನನ್ನ ಮಿಶ್ರ ರಕ್ತವನ್ನು ಕುಡಿದು ಎಲ್ಲ ಖಾಲಿ ಮಾಡಿ ಅಂತ ಹೇಳ್ಕೊತಾನೆ ನಾನು ಜೋರಾಗಿ ನಗ್ತಾ ಇದ್ದೆ. ಅಲ್ಲಿನ ಪ್ರತಿಯೊಂದು ಕ್ಷಣವೂ ಕೂಡ ಒಂದು ದಿನದ ಹಾಗೆ ನನಗೆ ಅನ್ನಿಸ್ತಿತ್ತು. ಈಗ ನನ್ನ ಗಡ್ಡ ಉದ್ದವಾಗಿ ಬೆಳೆದಿತ್ತು. ನನ್ನ ಉಸಿರು ನನ್ನ ದೇಹಕ್ಕಿಂತ ಭಿನ್ನವಾದ ವಾಸನೆ ಏನು ಇರ್ತಿರ್ಲಿಲ್ಲ. ಕೊಳಕು ವಾಸನೆ, ಕೆಟ್ಟ ವಾಸನೆ ನನ್ನ ಮೈಯಿಂದ ಬರ್ತಾ ಇತ್ತು. ಆದರೆ ಇದೇನು ನನಗಾಗಿರೋ ಸೋಲು ಅಂತ ನನಗೆ ಅನ್ನಿಸ್ತಾನೆ ಇರಲಿಲ್ಲ. ಗೆಲುವು, ಸೋಲು, ಅಹಂಕಾರ, ಜ್ಞಾನ, ಧ್ಯಾನ, ಸೇಡು, ಈ ಥರ ಅನೇಕ ವಿಷಯಗಳ ಬಗ್ಗೆ ನಾನು ಯೋಚನೆ ಮಾಡ್ತಾನೆ ಇರ್ತಿದ್ದೆ. ನನ್ನ ಆತ್ಮದ ಜೊತೆ ನಾನು ಏನೋ ಒಂದು ರೀತಿಯ ಸಂವಾದವನ್ನು ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ನಾನು ಮಾನಸಿಕವಾಗಿ ತುಂಬ ಬಲಶಾಲಿ ಆಗಿದ್ದೀನಿ ಅಂತಲೇ ನಾನು ಭಾವಿಸ್ತಾ ಇದ್ದೆ. ಮಹಾದೇವನ ಮೇಲೆ ನನಗಿದ್ದ ನಂಬಿಕೆ ಹೆಚ್ಚಾಗ್ತಾನೆ ಇತ್ತು. ಒಂದು ಹೊಸ ನಾಗರಿಕತೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಕನಸು ನನಗೆ ಇದ್ದೇ ಇತ್ತು. ಬ್ರಹ್ಮದೇವರು ಮತ್ತು ಪೌಲಸ್ತ್ಯರು ಹೇಳ್ತಿದ್ದಂತಹ ಮಾತುಗಳು ನನಗೆ ನೆನಪಾಗ್ತಾನೆ ಇದ್ವು. ಪ್ರತಿದಿನವೂ ಕೂಡ ನಾನು ಭರವಸೆಯನ್ನು ಕಳ್ಕೊಳ್ಳದೆ ನನ್ನನ್ನು ನಾನು ಉಳಿಸ್ಕೊಳ್ತಾ ಇದ್ದೆ. ಬಹುಶಃ ಇದು ಮಹಾದೇವನೇ ನನಗೆ ತನ್ನ ಮೇಲಿರೋ ನಂಬಿಕೆ ಮತ್ತು ಸ್ಥಿತಿಸ್ಥಾಪಕತ್ವನ ಪರೀಕ್ಷೆ ಮಾಡೋಕ್ಕೆ ಈ ಥರ ಮಾಡಿರಬಹುದು ಅಂತ ಯೋಚನೆ ಮಾಡ್ಕೊಳ್ತಾ ಇದ್ದೆ. ಹಾಗೆ ಯೋಚನೆ ಮಾಡ್ತಾನೆ ನನ್ನನ್ನು ನಾನು ಸಮಾಧಾನ ಪಡಿಸ್ಕೊಳ್ತಾ ಇದ್ದೆ. ನನ್ನ ಹಣೆ ಬರಹದಲ್ಲಿ ಬಹುಶಃ ಸಾವು ಅಂತ ಇದ್ದಿದ್ರೆ ಸಹಸ್ರಾರ್ಜುನ ಆ ದಿನವೇ ನನ್ನನ್ನು ಕೊಲ್ಲಬೇಕಾಗಿತ್ತಲ್ವಾ. ಆದರೆ ಹಾಗೆ ಮಾಡಿಲ್ಲ. ನನ್ನ ದೇಹ ಏನೋ ಈಗ ದುರ್ಬಲ ಆಗಿತ್ತು. ಹೀಗೆ ಕಳೀತ ದಿನ ಸುಮಾರು 2 ತಿಂಗಳುಗಳಿಗಿಂತ ಹೆಚ್ಚು ಸಮಯ ನಾನು ಕಳೆದಿದ್ದೆ ಅಂತ ಕಾಣುತ್ತೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ತುಂಬ ನಿರಾಶೆ ನನ್ನ ಮನಸ್ಸನ್ನು ಕವಿತು. ಆಗ ಇದ್ದಕ್ಕಿದ್ದ ಹಾಗೆ ಸೆರೆಮನಿಯಲ್ಲಿ ಬೆಳಕಾಯಿತು. ಅಲ್ಲಿ ಯಾರೋ ಪಂಜು ಬೆಳಗ್ತಾ ಇರೋದು ಕಾಣಿಸ್ತು. ದಶಗ್ರೀವ, ಹೊರಗೆ ಬಾ ಅಂತ ಒಂದು ಧ್ವನಿ ಹೇಳ್ತು. ನನಗೆ ಆ ಧ್ವನಿ ಕೇಳಿ ತುಂಬ ಸಂತೋಷ ಆಯಿತು. ಯಾಕೆಂತಂದರೆ ಈ ಥರ ಕರೀತಾ ಇರೋದು ನನಗೆ ನನ್ನ ಅಜ್ಜ ಸುಮಾಲಿ ಅಂತಲೇ ನನಗೆ ಅನ್ನಿಸ್ತಾ ಇತ್ತು. ನನಗೆ ಎದ್ದೇಳಲಿಕ್ಕೂ ಆಗ್ತಾ ಇರಲಿಲ್ಲ. ಸೈನಿಕರು ಬಂದರು. ನನ್ನನ್ನು ಎತ್ಕೊಂಡು ಸೆರೆಮನೆಯಿಂದ ಹೊರಗಡೆಗೆ ಕರ್ಕೊಂಡು ಹೋದರು. ಇಲಿಗಳ ಕಡಿತದಿಂದಾಗಿ ನನ್ನ ದೇಹದಲ್ಲಿ ಅಸಂಖ್ಯಾತವಾದಂತಹ ಗಾಯಗಳಾಗಿದ್ವು. ಮತ್ತು ಆ ಗಾಯಗಳಿಂದ ರಕ್ತಸ್ರಾವ ಆಗಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಇಲ್ಲದೆ ಗಾಳಿ ಆಡದೆ ನನ್ನ ಕಾಳುಗಳು ಊದ್ಕೊಂಡ್ಬಿಟ್ಟಿದ್ವು. ಬಹಳ ಸಮಯದ ನಂತರ ಕತ್ತಲೆಯಿಂದ ಹೊರಗೆ ಬಂದಿದ್ದೆ ನಾನು.
ನನ್ನ ಕಣ್ಣುಗಳು ಈಗ ಬೆಳಕಿಗೆ ಕಣ್ಣು ತೆರೀಲಿಕ್ಕೆ ಆಗ್ದಂಗೆ ಆಗಿತ್ತು. ಕಣ್ಣನ್ನು ತೆರೆದ್ರೆ ಒಂದು ರೀತಿಯ ನೋವಾಗ್ತಾ ಇತ್ತು. ಬಹುಶಃ ನಾನು ಮುದುಕ ಆಗ್ಬಿಟ್ಟಿರಬಹುದಾ, ಮಲಗಿಬಿಟ್ಟಿದ್ದೀನಿ ಅಂತ ಕಾಣುತ್ತೆ. ಎಚ್ಚರಿಕೆ ಆಗುವಷ್ಟರಲ್ಲಿ ನಾನು ಮುದುಕ ಆಗ್ಬಿಟ್ಟಿದ್ದೀನಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಬಟ್ಟೆಗಳನ್ನು ಕೂಡ ಇಲಿಗಳು ಹರಿದು ಜಗಿತಾ ಇದ್ವು. ನಾನು ನಡಿಲಿಕ್ಕೆ ಅಂತ ಪ್ರಯತ್ನ ಮಾಡಿದೆ, ಆದರೆ ನನ್ನ ಕೈಲಿ ಆಗಲೇ ಇಲ್ಲ. ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡೆ ನಾನು. ಕಾವಲುಗಾರರು ತಮ್ಮ ಜೊತೆ ಒಬ್ಬ ಕ್ಷೌರಿಕನನ್ನು ಕರ್ಕೊಂಬಂದಿದ್ರು. ಆತ ನನ್ನ ಕೂದಲನ್ನು ಕತ್ತರಿಸ್ದ. ನನಗೆ ಸ್ನಾನ ಮಾಡಲಿಕ್ಕೂ ಸ್ವಲ್ಪ ನೀರು ನೀಡಿದ್ರು. ನನ್ನ ಚರ್ಮದ ಮೇಲೆ ತಣ್ಣೀರು ಹರಿಯೋದು ಒಂದು ರೀತಿಯ ಪರಿಹಾರ ಅಂತ ಅನ್ನಿಸ್ತು. ಅನೇಕ ಯುಗಗಳ ನಂತರ ನಾನು ತಾಜಾತನವನ್ನು ಅನುಭವಿಸ್ತಿದ್ದೀನಿ ಅಂತ ಅನ್ನಿಸ್ತು. ನನ್ನ ದೇಹದ ವಾಸನೆ ನನಗೆ ಸಹಿಸಕ್ಕೆ ಅಸಾಧ್ಯವಾಗಿತ್ತು. ಈಗ ಆ ದುರ್ವಾಸನೆ ಎಲ್ಲ ಕೊಚ್ಚಿ ಹೋಯ್ತು. ಕಾವಲುಗಾರರು ನನಗೆ ಬದಲಾಯಿಸೋಕ್ಕೆ ಹೊಸ ಬಟ್ಟೆಗಳನ್ನು ಕೊಟ್ಟರು, ಆಹಾರ ವ್ಯವಸ್ಥೆಯನ್ನು ಮಾಡಿದ್ರು. ಬಂದಿದ್ದ ಸೈನಿಕರಲ್ಲಿ ಯಾರೂ ಒಂದು ಮಾತೂ ಆಡಿರಲಿಲ್ಲ. ನಾನು ಊಟ ಆದಮೇಲೆ ಅರಮನೆ ಕಡೆಗೆ ಬಾ ಅಂತ ಅವರು ನನ್ನನ್ನು ಕರೆದ್ರು. ಬಹುಶಃ ತಿಂಗಳುಗಳ ನಂತರವೇ ನಾನು ಸ್ವತಂತ್ರವಾಗಿ ನಡಿಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತು. ಜೊತೆಗೆ ಈ ಸ್ವಾತಂತ್ರ್ಯದ ಮಹತ್ವ ಎಷ್ಟು ಹೆಚ್ಚು ಅಂತ ನಾನೀಗ ಅರ್ಥ ಮಾಡಿಕೊಂಡೆ. ಪ್ರಕೃತಿಯಲ್ಲಿ ನಾನು ತುಂಬ ಲಘು ಅಂತ ಪರಿಗಣಿಸ್ತಿದ್ದ ಪ್ರತಿಯೊಂದೂ ಈಗ ಏನೋ ವಿಶೇಷವಾದದ್ದು, ಮಹತ್ವಪೂರ್ಣವಾದದ್ದು ಅಂತ ನನಗೆ ಅನ್ನಿಸ್ತೊಡಗಿತು. ಅರಮನೆ ಹತ್ರ ಬಂದೆ, ಬಾಗಿಲನ್ನು ಪ್ರವೇಶ ಮಾಡಿದೆ. ಆ ಅರಮನೆಯನ್ನು ಅಲಂಕಾರ ಮಾಡಿದಂತಹ ಸಂಕೀರ್ಣವಾದ ವಿನ್ಯಾಸಗಳು, ಆಭರಣಗಳು, ಲೋಹದಲ್ಲಿ ಪ್ರದರ್ಶನವಾಗಿದ್ದ ಸಮೃದ್ಧಿಯನ್ನು ನೋಡಿ ನನಗೆ ದಿಗ್ಭ್ರಮೆ ಆಯಿತು. ಅಷ್ಟೊತ್ತಿಗೆ ನಾನು ನಿಧಾನವಾಗಿ ನನ್ನ ಮನಸ್ಸನ್ನು ಶಾಂತಗೊಳಿಸಿದ್ದೆ. ರಾಜನ ದೊಡ್ಡ ನ್ಯಾಯಾಲಯವನ್ನು ಪ್ರವೇಶ ಮಾಡಿದೆ. ಅಲ್ಲಿ ಎಲ್ಲರೂ ಅತ್ಯಂತ ಉತ್ಕೃಷ್ಟವಾದ ವಸ್ತುಗಳನ್ನು ಧರಿಸಿ ಕೂತಿದ್ರು. ಅಲ್ಲಿದ್ದ ಕಂಬಗಳು ಇತ್ಯಾದಿಗಳೆಲ್ಲವನ್ನೂ ಕೂಡ ವಜ್ರ ಮತ್ತು ರತ್ನದ ಕಲ್ಲುಗಳಿಂದ ಅಲಂಕರಿಸಿದ್ರು. ನನ್ನ ಮುಂದೆ ಇದ್ದಂತಹ ಕಾವಲುಗಾರರನ್ನು ಹಿಂಬಾಲಿಸ್ತಾ ಸಿಂಹಾಸನದ ಮೇಲೆ ಕೂತಿದ್ದಂತಹ ರಾಜನನ್ನು ನೋಡಿದೆ. ಇವನು ಮೂರ್ಖ ರಾಜ ಅಂತ ನನಗನ್ನಿಸ್ತು. ಜೊತೆಗೇನೆ ನನ್ನ ಕಣ್ಣುಗಳು ಅವನು ಧರಿಸಿದ್ದಂತಹ ಆಭರಣಗಳು, ಅವನ ದೇಹಕ್ಕೆ ಸುತ್ತಕೊಂಡಿದ್ದ ಬಟ್ಟೆಯ ಶ್ರೀಮಂತಿಕೆಯನ್ನು ಕೂಡ ಗಮನಿಸ್ತಿದ್ವು. ನಾನು ಅವನನ್ನು ನೋಡಿದೆ, ಅವನು ನನ್ನನ್ನು ನೋಡ್ದ, ಮುಗುಳ್ನಕ್ಕ, ಸಿಂಹಾಸನದಿಂದ ಮೇಲೆದ್ದ. ದಶಗ್ರೀವ ಬಾ ಅಂತ ಹೇಳಿಬಿಟ್ಟು ತನ್ನ ಈ ಆಡಳಿತಾಲಯದ ಬಲಭಾಗದಲ್ಲಿರೋ ಕೋಣೆ ಕಡೆಗೆ ಕರ್ಕೊಂಡು ಹೋದ. ಕಾವಲುಗಾರರು ಈಗ ನಮ್ಮನ್ನು ಹಿಂಬಾಲಿಸಿ ಬಂದರು. ನಾವು ಆ ಕೋಣೆಯನ್ನು ಪ್ರವೇಶ ಮಾಡಿದ್ವಿ. ಅಲ್ಲಿ ಇದ್ದದ್ದು ಸುಮಾಲಿ ಅಜ್ಜ ಮತ್ತು ಪೌಲಸ್ತ್ಯ ಅಜ್ಜ. ಅವರು ಅಲ್ಲಿ ಹೊರಗಡೆ ನೋಡಿದಂತಹ ಆಕರ್ಷಕ ಪೀಠೋಪಕರಣಗಳ ಮೇಲೇನೆ ಕೂತಿದ್ರು. ನನಗೆ ಆಶ್ಚರ್ಯ ಆಯಿತು. ಪ್ರಣಾಮ ಅಜ್ಜ ಅಂತ ನಾನು ಅವರಿಬ್ಬರಿಗೂ ನಮಸ್ಕಾರ ಮಾಡಿದೆ. ದಶಗ್ರೀವ, ನೀನು ಆ ದಿನವೇನೆ ನಿನ್ನ ಗುರುತನ್ನು ಹೇಳಿಬಿಡ್ಬೇಕಾಗಿತ್ತು. ಗುರೂಜಿಗಳು ಯಾವುದೇ ಕಾರಣವಿಲ್ಲದೇನೆ ಈ ಎಲ್ಲ ತೊಂದರೆಯನ್ನು ಅನುಭವಿಸ್ಬೇಕಾಯಿತು ಅಂತ ರಾಜ ಹೇಳ್ದ. ನಾನು ಇದಕ್ಕೇನೂ ಉತ್ತರ ಕೊಡಲಿಲ್ಲ. ಗುರುಗಳೇ, ನಡೆದಿದ್ದಕ್ಕೆ ನಾನು ತುಂಬ ತೀವ್ರವಾಗಿ ಕ್ಷಮೆ ಯಾಚಿಸ್ತೀನಿ ಅಂತ ಸಹಸ್ರಾರ್ಜುನ ಅಜ್ಜಂದಿರ ಹತ್ರ ವಿನಮ್ರ ಧ್ವನಿಯಲ್ಲಿ ಹೇಳ್ದ. ಆಗ ಪೌಲಸ್ತ್ಯ ಅಜ್ಜ ಹೇಳಿದ್ರು, ಇಲ್ಲ ರಾಜನ್, ನನಗೆ ಸಂತೋಷ ಆಗಿದೆ. ದಶಗ್ರೀವ ನನ್ನ ಪೌತ್ರ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದಿಲ್ಲ. ಅವನು ವೇದಗಳನ್ನು ಕಲಿತು ಉತ್ತಮ ವಿದ್ವಾಂಸ ಆಗಿದ್ದಾನೆ. ಜೊತೆಗೆ ಅತ್ಯುತ್ತಮ ಶಿಷ್ಯ ಕೂಡ ಅವನು. ಆ ಕಾರಣಕ್ಕೋಸ್ಕರನೇ ನಾನು ಅವನನ್ನು ಹುಡುಕೊಂಡು ಬಂದೆ. ಜೊತೆಗೆ ಸ್ವತಃ ಬ್ರಹ್ಮದೇವನಿಂದ ಕೂಡ ತುಂಬ ಪ್ರಶಂಸೆ ಪಡೆದಂತಹ ಶಿಷ್ಯ ಇವನು. ಇಂತಹ ಶಿಷ್ಯನ ರಕ್ಷಣೆಗೆ ಬರೋದು ಗುರು ಆದವನ ಕರ್ತವ್ಯ ಅಲ್ಲ. ಅವನು ನನ್ನ ಮೊಮ್ಮಗನೂ ಹೌದು, ನನ್ನ ಪಟ್ಟ ಶಿಷ್ಯನೂ ಹೌದು ಅಂತ ಅಜ್ಜ ಪೌಲಸ್ತ್ಯರು ಹೇಳಿದ್ರು. ಸಹಸ್ರಾರ್ಜುನ ಈಗ ನನ್ನ ಕಡೆ ಮೆಚ್ಚುಗೆಯ ದೃಷ್ಟಿಯನ್ನು ಹರಿಸ್ದ. ಪೌಲಸ್ತ್ಯ ಅಲ್ದಿದ್ರೆ ನಿನ್ನನ್ನು ಅಸುರ ರಾಜ ಸುಮಾಲಿಯ ಮೊಮ್ಮಗ ಅಂತ ಹೇಳ್ಕೊಬೇಕಾಗಿತ್ತು. ನೀನು ನರ್ಮದಾ ನದಿಯ ದಡದ ಬಳಿ ಒಂದು ವಸಾಹತುವನ್ನು ನಿರ್ಮಿಸಕ್ಕೆ ನಾನೇ ಆತನಿಗೆ ಅನುಮತಿ ಕೊಟ್ಟಿದ್ದೆ. 2 ಮಹಾನ್ ಕುಲಗಳಿಗೆ ಸೇರಿದ ನೀನು ಯಾವುದೇ ಕಾರಣ ಇಲ್ಲದೆ ಸೆರೆಮನೆಯಲ್ಲಿ ನರಳಬೇಕಾಯ್ತಲ್ವಾ? ರಾಜ ಸುಮಾಲಿಗಳು ಮತ್ತು ಗುರು ಪೌಲಸ್ತ್ಯರಂತಹ ವ್ಯಕ್ತಿಯ ಪರಂಪರೆಯನ್ನು ಹೊಂದಕ್ಕೆ ನೀನು ಎಷ್ಟು ಅದೃಷ್ಟ ಮಾಡಿದೀಯ. ಅವರು ಮುಂದೆ ಜ್ಞಾನವನ್ನು ನೀಡಕ್ಕೆ ನಾನು ಸಮರ್ಥ ಅಲ್ಲ ಅಂತ ನನಗೆ ತಿಳಿದಿದೆ. ಆದರೆ ದೊಡ್ಡ ಸಾಧನೆಗಳಿಗಾಗಿ ಒಬ್ಬ ಅವರ ಕೋಪವನ್ನು ಆಳಲು ಕಲಿಬೇಕು ಅನ್ನೋದನ್ನು ನೀನು ನೆನಪಿಡಬೇಕು. ಅಂದರೆ ನೀನು ಏನೋ ಸಾಧನೆ ಮಾಡೋಕ್ಕೆ ಹೊರಟಿದ್ಯಾ. ಅಂಥವನು
ನಾವು ಅಲ್ಲಿ ಜಲಕ್ರೀಡೆ ಆಡ್ತಿದ್ವಿ ಅನ್ನೋದಕ್ಕೋಸ್ಕರನೇ ನೀನು ಕೋಪವನ್ನ ತಡಿದೆ, ನಿನಗೆ ನೀನು ಶಿಕ್ಷೆಯನ್ನ ಪಡ್ಕೊಳ್ಳೋಕ್ಕೆ ಅನುವಾಗ್ಬಿಟ್ಟೆ. ನೀನು ಮೊದಲು ಒಂದು ವಿಷಯ ತಿಳ್ಕೊಳ್ಬೇಕು, ಭೇಟಿ ಆಗ್ತಿರೋ ಯಾರೊಂದಿಗಾದ್ರೂ ನೀನು ಯಾವಾಗ್ಲೂ ಮೊದಲಿಗೆ ಗೌರವದಿಂದ ವರ್ತಿಸ್ಬೇಕು. ಈ ಜಗತ್ತಲ್ಲಿ ನಾವು ಯಾರನ್ನ ಭೇಟಿ ಆಗ್ತೀವೋ ನಮಗೆ ಗೊತ್ತಿರೋದಿಲ್ಲ. ನೀನು ನಯ ವಿನಯಗಳಿಂದ ಮಾತ್ರ ಎದುರುಗಡೆ ಇರೋವರ ಗೌರವವನ್ನ, ಪ್ರೀತಿ ಆದರಗಳನ್ನ ಗಳಿಸಬಹುದು ಅಂತ ಅವನು ಹೇಳ್ತಾ ಇದ್ದ. ಜೊತೆಗೆ ನನಗನ್ನಿಸ್ತಿತ್ತು, ನಾನು ನಿನ್ನ ಬದಲು ರಾಜನೇ ಆಗಿದ್ರೆ ಇದಕ್ಕಿಂತ ಇನ್ನೂ ಒಳ್ಳೆ ಭಾಷಣ ಕೊಡ್ತಾ ಇದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಅಜ್ಜ ಪೌಲಸ್ತ್ಯ ಹೇಳಿದ್ರು, ದಶಗ್ರೀವ, ಈ ಸಹಸ್ರಾರ್ಜುನ ನಹುಷ ಮತ್ತು ಹೈಹಯ ರಾಜವಂಶಗಳ ದೊಡ್ಡ ವಂಶಕ್ಕೆ ಸೇರಿರುವಂತಹ ಏಕೈಕ ಕ್ಷತ್ರಿಯ ರಾಜ ಅವನು. ಧರ್ಮ, ನೀತಿ, ವಾಣಿಜ್ಯ ಮತ್ತು ಕಲಿಕೆಯನ್ನು ನಿರ್ಮಿಸೋದ್ರಲ್ಲಿ ಅವನು ದೊಡ್ಡ ಪರಂಪರೆಯನ್ನು ಗಳಿಸಿದ್ದಾನೆ. ಅವನು ಬರೀ ರಾಜನಿಗಿಂತ ಮಿಗಿಲಾದ ಶ್ರೇಷ್ಠರಲ್ಲಿ ಒಬ್ಬ ಅಂತ ಕೂಡ ಎಲ್ಲರಿಂದಲೂ ಕರೆಯಲ್ಪಡ್ತಾನೆ. ಸಂದೇಹಗಳನ್ನು ಮರೆತು ಪರಸ್ಪರ ಉತ್ತಮ ಸಂಬಂಧಕ್ಕೆ ಬನ್ನಿ ಅಂತ ನಾನು ನಿಮ್ಮನ್ನು ವಿನಂತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಜ್ಜ ಪೌಲಸ್ತ್ಯರು. ಆ ನಂತರ ರಾಜನ ಕಡೆ ತಿರುಗಿದ್ರು. ರಾಜನ್, ದಶಗ್ರೀವ ತಪ್ಪಾಗಿ ಮಾತುಗಳನ್ನು ಆಡಿದಾನೆ, ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಯಾಚಿಸ್ತೀನಿ ಅಂತ. ಆಗ ಸಹಸ್ರಾರ್ಜುನ ಹೇಳಿದ, ಗುರುಗಳೇ, ನಿಮ್ಮ ಮಾತುಗಳು ನನಗೆ ಆಜ್ಞೆ. ಈ ಕ್ಷಣದಲ್ಲಿ ನಾನು ಎದುರುಗಡೆ ಇರೋ ಈ ರಾವಣನಲ್ಲಿ ಇರುವಂತಹ ಎಲ್ಲ ದ್ವೇಷವನ್ನ ನರ್ಮದಾ ನದಿಯಲ್ಲಿ ಕರಗಿಸ್ಬಿಡ್ತೀನಿ ಅಂತ ಹೇಳಿದ. ನನಗೆ ಮಾತ್ರ ಅನ್ನಿಸ್ತಿತ್ತು, ಸೆರೆಮನೆಯ ಕೋಣೆಯಲ್ಲಿ ತುಂಬ ಸಮಯ ಕಳೆದು ಬಿಟ್ಟಿದ್ದೀನಿ ನಾನು. ಆದರೆ ನನ್ನಲ್ಲಿರೋ ಕೋಪವನ್ನು ತಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಆದರೆ ಅಜ್ಜ ಮಾಡಿರೋ ಈ ಮಧ್ಯಸ್ಥಿಕೆಯಿಂದಾಗಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಅವನ ಕ್ಷಮೆ ಯಾಚನೆಯನ್ನು ಸ್ವೀಕರಿಸಿದೆ, ತಲೆ ಆಡಿಸ್ದೆ. ದಶಗ್ರೀವ, ಮಾಹಿಷ್ಮತಿ ರಾಜ್ಯ ಆರ್ಯಾವರ್ತದಲ್ಲಿ ನಮ್ಮ ಜೊತೆ ನಿಂತಿದೆ. ಈ ಸಹಸ್ರಾರ್ಜುನನಿಂದಾಗಿಯೇ ನಾವು ನರ್ಮದಾ ನದಿಯಲ್ಲಿ ಇಷ್ಟು ವರ್ಷಗಳ ಕಾಲ ಆಶ್ರಯ ಪಡೆಯೋಕ್ಕೆ ಸಾಧ್ಯ ಆಯಿತು. ಮಾಹಿಷ್ಮತಿ ತೋರಿಸಿರುವಂತಹ ಸ್ನೇಹಕ್ಕೆ ಅಸುರರು ತುಂಬ ಋಣಿಯಾಗಿದ್ದಾರೆ ಅಂತ ಅಜ್ಜ ಹೇಳಿದ್ರು. ಆ ನಂತರ ನಾನು ಮೃದುವಾಗಿ ಹೇಳಿದೆ, ಧನ್ಯವಾದಗಳು ರಾಜನ್, ನನ್ನ ಮೂರ್ಖತನಕ್ಕೋಸ್ಕರ ನನ್ನನ್ನು ಕ್ಷಮಿಸಿ. ನಿಮ್ಮ ಸ್ನೇಹವನ್ನು ಪಡಿಲಿಕ್ಕೆ ನಾನು ಮತ್ತೆ ಆ ಸ್ನೇಹವನ್ನು ಮುಂದುವರಿಸೋಕ್ಕೆ ಉತ್ಸುಕನಾಗಿದ್ದೀನಿ ಅಂತ ಸಹಸ್ರಾರ್ಜುನನಿಗೆ ನಮಸ್ಕಾರ ಮಾಡಿದೆ. ಆತ ಕೂಡ ಎದ್ದು ಮುಂದೆ ನಿಂತು ಸ್ನೇಹದ ಭರವಸೆಯಿಂದ ನನ್ನನ್ನು ಅಪ್ಪಿಕೊಂಡ. ನನ್ನ ಅಜ್ಜಂದಿರಿಬ್ಬರು ಈಗ ಹೆಮ್ಮೆಯಿಂದ ಮುಗುಳ್ನಗ್ತಾ ಇದ್ರು. ಆಮೇಲೆ, ಮಹಾರಾಜ, ಮಾಹಿಷ್ಮತಿ ಸುಂದರವಾಗಿದೆ, ಹಾಗೆ ನೀವು ನನ್ನ ಜೀವನದಲ್ಲಿ ಮೊದಲ ಸ್ನೇಹಿತರು ಅಂತ ನಾನು ಅವನಿಗೆ ಹೇಳಿದೆ. ಆತ ನಕ್ಕ. ದಶಗ್ರೀವ, ಈಗ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ದ. ಅವನ ಪ್ರಶ್ನೆಯಿಂದ ನನಗೆ ಆಶ್ಚರ್ಯ ಆಯಿತು. ಏಕೆಂದರೆ ಇಬ್ಬರು ಹಿರಿಯರು ಮುಂದಿದ್ರು. ಅವರು ಮುಂದೆ ನಾನು ನನ್ನ ಮನಸ್ಸನ್ನು ಹೇಳ್ಕೊಳ್ಳೋಕ್ಕೆ ಹಿಂಜರಿತಾ ಇದ್ದೆ. ಆದರೆ ಈ ರಾಜ ಮತ್ತು ಆ ಹಿರಿಯರು ಕೂಡ ನನ್ನ ಉತ್ತರದ ನಿರೀಕ್ಷೆಯಲ್ಲೇ ಇದ್ದರು. ನಾನು ಹೇಳಿದೆ, ಮಹಾರಾಜರೇ, ನನ್ನ ಅಜ್ಜಂದ್ರಿಬ್ಬರು ಈಗ ನನ್ನ ಮುಂದೆ ನಿಂತಿದ್ದಾರೆ. ಆದ್ದರಿಂದಲೇ ಅದನ್ನು ಹೇಳೋ ಸಮಯ ಬಂದಿದೆ. ನಾನು ವೈದಿಕರ ಹಾಗೆ ಹೊಸ ನಾಗರಿಕತೆಯನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಆಸೆ ಪಡ್ತಾ ಇದ್ದೀನಿ. ನನ್ನ ಎಲ್ಲ ನಿರಾಶ್ರಿತ ಸಹೋದರರಿಗೆ ಮತ್ತು ಸದಾಕಾಲ ವಲಸೆಯಲ್ಲಿ ಇರೋರಿಗೋಸ್ಕರ ಒಂದು ತಾಯ್ನಾಡನ್ನು ರಚಿಸಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾನು ದಕ್ಷಿಣ ದಿಕ್ಕಿನ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ದೃಢವಾಗಿ ಹೇಳಿದೆ. ಆಗ ಆತ ಹೇಳ್ದ, ಅದ್ಭುತ, ನಾವು ಕೂಡ ಆರ್ಯರಿಂದ ಬಹಿಷ್ಕಾರಕ್ಕೆ ಒಳಗಾಗಿರುವಂತಹ ಕ್ಷತ್ರಿಯರು. ನಾವು ವೈದಿಕ ಧರ್ಮಗಳನ್ನು ಅನುಸರಿಸೋದಿಲ್ಲ. ಆದರೆ ನಹುಷ ಮತ್ತು ಹೈಹಯ ಸಂಪ್ರದಾಯದ ಸಂಸ್ಕೃತಿಗೆ ನಮ್ಮನ್ನು ನಾವು ಸೀಮಿತಗೊಳಿಸ್ಕೋತೀವಿ. ನಿನ್ನ ಪ್ರಯತ್ನದಲ್ಲಿ ಯಶಸ್ವಿಯಾದರೆ ಅದು ನಿಜವಾಗ್ಲೂ ಶ್ಲಾಘನೀಯ. ಜೊತೆಗೆ ನಿನಗೆ ಅಗತ್ಯ ಇರೋ ಯಾವುದೇ ಸಹಾಯವನ್ನು ಬೇಕಾದರೂ ಮಾಡಲಿಕ್ಕೆ ನಾವು ಹಿಂಜರಿಯೋದಿಲ್ಲ. ಮಾಹಿಷ್ಮತಿ ನಿನಗೆ ಶ್ರೇಷ್ಠತೆಯನ್ನು ಕೂಡ ಕೊಡುತ್ತೆ, ನಿನಗೆ ಒಳ್ಳೆಯದನ್ನೇ ಬಯಸುತ್ತವೆ ಅಂತ ಸಹಸ್ರಾರ್ಜುನ ಮೃದುವಾದ ಮಾತುಗಳಲ್ಲಿ ಹೇಳ್ದ. ಅವನ ಈ ಮಾತುಗಳು ನನ್ನ ಅಹಂಕಾರವನ್ನು ಇಲ್ಲವಾಗಿಸಿದ್ವು. ನನ್ನ ಮಾತುಗಳನ್ನು ಮೆಚ್ಚಿದ ಮೊದಲ ವ್ಯಕ್ತಿ ಅವನು ಅಂತ ನನಗನ್ನಿಸ್ತು. ಇನ್ನು ಹಲವಾರು ವಿಷಯಗಳ ಚರ್ಚೆಗಳ ನಂತರ ಆತ ನಮ್ಮನ್ನು ಅರಮನೆಯಿಂದ ಹೊರಗಡೆಗೆ ಕರ್ಕೊಂಡು ಹೋದ. ನಾವು ಒಬ್ಬರಿಗೊಬ್ಬರು ವಿದಾಯ ಹೇಳ್ಕೊಂಡ್ವಿ. ಅಜ್ಜ ಪೌಲಸ್ತ್ಯರು ಸುಮಾಲಿ ಅಜ್ಜನಿಗೆ ಹೇಳಿದ್ರು, ಸುಮಾಲಿ,
ನನ್ನ ಮಗನ ಜೀವವನ್ನು ಉಳಿಸೋ ಮುಖಾಂತರ ನೀವು ಉಪಕಾರವನ್ನು ಮಾಡಿದ್ದೀರಾ. ಹಿಂದಿರುಗ್ಸೋಕ್ಕೆ ನಾನು ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತ ನೀವು ಅನ್ಕೋಬೇಡಿ. ದಶಗ್ರೀವ ನನಗೂ ಕೂಡ ಮೊಮ್ಮಗನೇ, ಅವನ ಮೇಲಿರೋ ಪ್ರೀತಿಯಿಂದಾಗಿ ನಾನು ಇಲ್ಲಿಗೆ ಬಂದೆ. ಆದರೆ ನಿಮ್ಮ ಉಪಕಾರದ ಋಣ ನನ್ನ ಮೇಲೆ ಇನ್ನೂ ಹಾಗೇ ಇದೆ ಅಂತ ಅಂದರು. ಆಗ ಸುಮಾಲಿ ಅಜ್ಜ ಹೇಳಿದ್ರು, ಋಷಿವರ್ಯರೇ, ನೀವು ಈಗ ನನ್ನನ್ನು ಮುಜುಗರಕ್ಕೆ ಈಡು ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ಅಂತ ಹೇಳಿಬಿಟ್ಟು ಪೌಲಸ್ತ್ಯ ಅಜ್ಜನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರು. ಅವರ ವಿದಾಯವನ್ನು ನೋಡಿ ಕೇಳಿ ಎಲ್ಲ ಆದ ನಂತರ ನಾವು ಮಾಹಿಷ್ಮತಿಯ ಅರಮನೆಯಿಂದ ಹೊರಗಡೆ ಬಂದವು. ನನಗೆ ನಡೀಲಿಕ್ಕೆ ಕಷ್ಟ ಆಗ್ತಿತ್ತು. ನಾನು ಅಜ್ಜನ ಕೇಳಿದೆ, ಅಜ್ಜ, ನಾನು ಇಲ್ಲಿ ಬಂಧನಕ್ಕೆ ಒಳಗಾಗಿದ್ದೆ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಅಂತ. ಅಜ್ಜ ಹೇಳಿದ್ರು, ದಶಗ್ರೀವ, ನಾವು ರಾತ್ರಿ ಊಟದವರೆಗೂ ನಿನಗೋಸ್ಕರ ಕಾಯ್ತಾ ಇದ್ವಿ. ಆನಂತರ ನಿನ್ನನ್ನು ಹುಡ್ಕೋಕ್ಕೆ ಪ್ರಾರಂಭ ಮಾಡಿದ್ವಿ. ಬಹುಶಃ ನೀನು ನದಿಯಲ್ಲಿ ಮುಳುಗಿರಬಹುದು ಅಂದ್ಕೊಂಡು ಅಲ್ಲೆಲ್ಲ ಹುಡುಕಾಡಿದ್ವಿ. ಆನಂತರ ಕಾಡು ಪ್ರಾಣಿಗಳೇನಾದರೂ ನಿನ್ನ ಮೇಲೆ ದಾಳಿ ಮಾಡಿರಬಹುದು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹುಡುಕಾಡಿದ್ವಿ. ಅನೇಕ ಭಯಾನಕ ಸಂಗತಿಗಳ ಬಗ್ಗೆ ಯೋಚನೆ ಮಾಡ್ತಾ ನಾವು ತುಂಬ ಚಿಂತೆಯಲ್ಲಿದ್ವಿ. ಮರುದಿವಸ ಯಾರೋ ಒಬ್ಬರು ದೋಣಿಯವರು ಬಂದರು. ನರ್ಮದಾ ನದಿಯನ್ನು ದಾಟಿ ಅಲ್ಲಿ ಯಾರಾದರೂ ರಾಜ ಯಾರನ್ನಾದರೂ ಸೆರೆಯಲ್ಲಿಟ್ಟಿರಬಹುದಾ ಅಂತ ಕೇಳಿದಾಗ ಆ ಬಂದಿದ್ದ ದೋಣಿಯವರು ಹೇಳಿದ್ರು, ಅಲ್ಲಿ ನೀನನ್ನು ಕೂತಿದ್ದು ಮತ್ತು ಮಾಹಿಷ್ಮತಿಯ ಸೈನಿಕರಿಗೆ ನಿನ್ನನ್ನು ಸೆರೆ ಹಿಡಿದಿದ್ದು ಪ್ರತಿಯೊಂದನ್ನು ಅವರು ನಮಗೆ ಹೇಳ್ತಾ ಹೋದರು ಅಂತ ಹೇಳಿಬಿಟ್ಟು ಅಜ್ಜ ಹೇಳ್ತಾ ಹೋದರು. ಈ ಕಾರ್ತಿಕ ವೀರ್ಯನ ಮಕ್ಕಳಿಗೆ ಪೌಲಸ್ತ್ಯರು ಕಲಿಸಿದ್ದಾರೆ. ಅವರು ತಮ್ಮ ಗುರುವಿಗೆ ಅವಿಧೇಯರಾಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಪೌಲಸ್ತ್ಯರು ಹೇಳಿದ್ರೆ ನಿನ್ನನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಭರವಸೆಯಿಂದ ನಾನು ಕುಂಭ ಮತ್ತು ಪ್ರಹಸ್ತನನ್ನು ಪೌಲಸ್ತ್ಯನ ಹತ್ರ ಕಳಿಸಿದೆ. ಅವರು ಪೌಲಸ್ತ್ಯನ ಜೊತೆ ಬಂದರು. ಆನಂತರ ನಾವು ಮಾಹಿಷ್ಮತಿಗೆ ಬಂದವು ಅಂತ ಅಜ್ಜ ಹೇಳಿದರು. ನಾನು ಕುಂಭ ಮತ್ತು ಪ್ರಹಸ್ತನನ್ನು ನೋಡಿಲ್ಲ, ಅವ್ರು ಎಲ್ಲಿದ್ದಾರೆ ಅಜ್ಜ ಅಂತ ಕೇಳಿದೆ. ಆಗ ಅವರು ನಗರದ ದ್ವಾರವನ್ನು ತೋರಿಸಿದ್ರು. ಸ್ವಲ್ಪ ಸಮಯದ ನಂತರ ನಾವು ಆ ಕಡೆಗೆ ತಲುಪಿದ್ವಿ. ಅಲ್ಲಿ ಪ್ರಹಸ್ತ ಮತ್ತು ಕುಂಭ ಕುದುರೆಗಳನ್ನು ಹಿಡ್ಕೊಂಡು ನಿಂತಿದ್ರು. ಕುಂಭ ನನ್ನನ್ನು ನೋಡಿದ ಕೂಡಲೇ ನನ್ನ ಹತ್ರಕ್ಕೆ ಓಡಿ ಬಂದ. ನಾವು ನಿನ್ನ ಬಗ್ಗೆನೇ ತುಂಬ ಚಿಂತಿತರಾಗಿದ್ವಿ. ನಿನ್ನನ್ನು ನೋಡಿದ ನಂತರನೇ ಅಮ್ಮಂಗೆ ಸಮಾಧಾನ ಆಗೋದು ಅಂತ ನನ್ನನ್ನು ಅಪ್ಕೊಳ್ತಾ ಹೇಳ್ದ. ನಾನು ಕೂಡ ಹೇಳಿದೆ, ಕುಂಭಕರ್ಣ, ಇದು ನನಗೆ ತುಂಬ ಭಯಾನಕವಾದ ಅನುಭವ, ಆದರೆ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ಅನುಭವ ಅಂತ ನಾನು ಹೇಳಿದೆ. ಏನು ಅನುಭವ? ನೀನು ರಾಜನ ಅರಮನೆಯಲ್ಲಿ ಇರಲೇ ಇಲ್ಲ, ಅಲ್ಲಿ ಕೈದಿ ಆಗಿದ್ದೆ. ಆ ಸೆರೆಮನೆಯಲ್ಲಿ ಉತ್ತಮ ಅನುಭವ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಕುಂಭ ಸಿಟ್ಟಿನಿಂದ ಹೇಳ್ದ. ಅಂದರೆ ನಾನು ಹೇಳಿದ್ದನ್ನು ಅವನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದ. ಅಜ್ಜ ಈಗ ಕುದುರೆ ಮೇಲೆ ಹತ್ತು ಕೂತ್ಕೊಂಡ್ರು. ಮಕ್ಕಳೇ, ನಾವು ಹೊರಡೋಣ ಬನ್ನಿ. ನಾವು ಮನೆಗೆ ಹಿಂತಿರುಗಿದ ನಂತರ ನಿಮ್ಮ ಮಾತುಗಳನ್ನು ಅಲ್ಲಿ ಮುಂದುವರಿಸಿ ಅಂತ ಹೇಳಿದ್ರು. ನಾವು ಕುದುರೆಗಳನ್ನು ಹತ್ತಿದ್ವಿ. ನಿಧಾನವಾಗಿ ಮಾಹಿಷ್ಮತಿಯ ವೈಭವವನ್ನೇ ಗಮನಿಸ್ತಾ ನಮ್ಮ ಮನೆ ಕಡೆಗೆ ನಾವು ಹೊರಟ್ವಿ. ನಾನು ಮನಸ್ಸಿನಲ್ಲೇ ಹೇಳ್ಕೊಂಡೆ, ಸಹಸ್ರಾರ್ಜುನ, ಒಂದಲ್ಲ ಒಂದು ದಿವಸ ನಾನು ನಿನಗಿಂತ ದೊಡ್ಡ ನಗರವನ್ನು ಮತ್ತು ನಿನ್ನ ನಗರಕ್ಕಿಂತ ಚಂದದ ನಗರವನ್ನು ನಿರ್ಮಿಸ್ತೀನಿ ಅಂತ. ನಾವು ಶೀಘ್ರದಲ್ಲೇ ನರ್ಮದಾ ದಡವನ್ನು ತಲುಪಿದ್ವಿ. ನಾನು ಸವಾರಿ ಮಾಡೋದನ್ನು ನಿಲ್ಲಿಸಿ ಅಜ್ಜನಿಗೆ ಹೇಳಿದೆ, ಅಜ್ಜ, ಆ ದಿನ ನಾನು ಶಿವಪೂಜೆಯನ್ನು ಅಪೂರ್ಣವಾಗಿ ಮಾಡಿದೆ. ಹಾಗೆ ಮಾಡಿದ್ದಕ್ಕೆ ಬಹುಶಃ ಈ ಎಲ್ಲ ವಿಷಯಗಳು ಸಂಭವಿಸಿದ್ವು ಅಂತ ಕಾಣುತ್ತೆ. ಶಿವಪೂಜೆಯನ್ನು ಮಾಡ್ತಾ ಇದ್ದವನಿಗೆ ಅದರ ಕಡೆ ಗಮನ ಮನಸ್ಸು ಇರಬೇಕಾಗಿತ್ತೆ ವಿನಃ ಅಲ್ಲಿ ನದಿಯಲ್ಲಿ ಕ್ರೀಡೆ ಆಟ ಆಡ್ತಾ ಇದ್ದಂತಹ ಅವ್ರ ಕಡೆ ಗಮನಿಸಿದೆ. ಅಷ್ಟಾಗಿದ್ರೂ ಸಾಕಾಗ್ತಿತ್ತು. ಬದಲಿಗೆ ನಾನೇನು ಮಾಡಿದೆ, ಅಲ್ಲಿ ಹೋಗಿ ಅವ್ರನ್ನ ದಂಡಿಸೋಕ್ಕೆ ಹೇಳಿದೆ. ಜೊತೆಗೆ ಶಿವಪೂಜೆ ಅರ್ಧ ಆಗಿದ್ದರಿಂದಲೇ ಬಹುಶಃ ನನಗೆ ಇದೆಲ್ಲ ತೊಂದರೆ ಆಯಿತು ಅಂತ ಅನಿಸ್ತಾ ಇದೆ. ನಾನು ಅದನ್ನು ಪೂರ್ಣಗೊಳಿಸ್ತೀನಿ ಅಂತ ಹೇಳಿದೆ. ಜೊತೆಗೆ ಅನ್ನಿಸ್ತು, ಇದು ನಿಜವಾಗ್ಲೂ ನನಗೆ ಶಿಕ್ಷೆನಾ ಅಥವಾ ಈ ಒಂಟಿತನದಲ್ಲಿ ನನ್ನ ಮನಸ್ಸು ನನ್ನ ಜೊತೆಗೆ ಆಟ ಆಡ್ತಿದ್ಯಾ ಅಂತ. ಈಗ ನನಗೆ ಬ್ರಹ್ಮದೇವರ ಮಾತುಗಳು ನೆನಪಾಗ್ತಾ ಹೋದ್ವು. ಅಂದರೆ ನಮ್ಮ ಆತ್ಮವನ್ನು ತಿಳ್ಕೊಳ್ಬೇಕು ಅಂತಂದರೆ ನಮಗೆ ನಾವೇ ಸಾಂತ್ವನವನ್ನು ಹೇಳ್ಕೋಬೇಕು. ಬಹುಶಃ ಮಹಾದೇವ ಅದಕ್ಕೆ ನನಗೆ ಅಂತಹ ಪರಿಸ್ಥಿತಿಯನ್ನು ತಂದು ಆ ಸೆರೆಯಲ್ಲಿ ಇರಿಸಿದ್ನೇನೋ ಅನ್ನಿಸ್ತು. ನಾನು ಕುದುರೆಯಿಂದ ಇಳಿದೆ, ದಡಕ್ಕೆ ಬಂದೆ. ಕುದುರೆಗೆ ನೀರು ಹಾಕಿ ಮರಕ್ಕೆ ಕಟ್ಟಿ ಹಾಕಿದೆ. ಉಳಿದವರು ಕೂಡ ಪೂಜೆಗಾಗಿ ನನ್ನ ಜೊತೆಗೆ ನೀರಿಗಿಳಿದ್ರು. ನಾವು ಮರಳಿನಿಂದ ಶಿವಲಿಂಗವನ್ನು ಮಾಡಿದ್ವಿ, ನಮ್ಮ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದ್ವಿ.
ನಾನು ಕಣ್ಣು ಮುಚ್ಕೊಂಡು ಮಹಾದೇವನಿಗೆ ಹೇಳಿದೆ, ಮಹಾದೇವ ನನ್ನನ್ನು ಕ್ಷಮಿಸು. ಇಷ್ಟು ದಿನದಿಂದ ನಾನು ನಿನ್ನನ್ನು ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನೀನು ನನ್ನ ಮನಸ್ಸು ಮತ್ತು ನನ್ನ ದೇಹದಲ್ಲಿ ಇದ್ದೀಯಾ. ಆ ಸೆರೆಮನಿಯ ಪ್ರತಿ ಉಸಿರು ಕೂಡ ನನಗೆ ನನ್ನ ಜೀವನದ ಅರ್ಥವನ್ನು, ಜೀವನದ ಸಾಕ್ಷಾತ್ಕಾರವನ್ನು ತಂತು. ಜೀವನದ ಚಂಚಲ ಸ್ವಭಾವ, ಈ ದೇಹದ ಮಿತಿಗಳು, ಮೌನ, ಸ್ವಾತಂತ್ರ್ಯ, ಏಕಾಗ್ರತೆ ಮತ್ತು ಪ್ರತಿಬಿಂಬದ ಮಹತ್ವ ಇವೆಲ್ಲವನ್ನೂ ನಾನು ಅರಿತುಕೊಂಡೆ. ಸೆರೆಮನೆಯಿಂದ ಹೊರಗಡೆ ಬಂದ ನಂತರ ನಾನು ಪುನರ್ಜನ್ಮ ಪಡೆದಿದ್ದೀನಿ ಅಂತ ನನಗನ್ನಿಸ್ತು. ಜೊತೆಗೆ ಈ ಮಾಹಿಷ್ಮತಿಯನ್ನು ನೋಡಿದಾಗ ಹೊಸ ನಾಗರಿಕತೆಯನ್ನು ನಿರ್ಮಿಸಬೇಕು, ಆ ನಿರ್ಮಿಸೋದು ಎಷ್ಟು ದೊಡ್ಡ ಕೆಲಸ ಅನ್ನೋದು ನನಗೆ ಅರಿವಾಯ್ತಾ ಹೋಯಿತು. ಈ ಎಲ್ಲ ಅನುಭವವನ್ನು ನೀವು ನನಗೆ ಕೊಟ್ರಿ, ನಿಮಗೆ ನಾನು ಸದಾಕಾಲ ಋಣಿಯಾಗಿರ್ತೀನಿ. ನೀವು ನಿಜವಾಗ್ಲೂ ನನಗೆ ಮಾರ್ಗದರ್ಶಕರು ಅಂತ ಹೇಳ್ಕೊಂಡೆ. ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ನಾವು ನದಿಯನ್ನು ದಾಟಿದ್ವಿ. ನಾವು ತಲುಪಿದ ನಂತರ ಎಲ್ಲರೂ ನಮ್ಮ ಸುತ್ತ ಜಮಾಯಿಸಿದ್ರು, ವಾದ್ಯಗಳನ್ನು ನುಡಿಸ್ತಾ ಇದ್ರು. ನನ್ನ ಕಣ್ಣು ಅಮ್ಮನ ಕಡೆ ಹೋದ್ವು. ನಾನು ಎಲ್ಲರನ್ನು ಪಕ್ಕಕ್ಕೆ ತಳ್ಳಿ ಅವಳ ಹತ್ರಕ್ಕೆ ಹೋದೆ. ಅವಳ ಕಣ್ಣುಗಳು ಸಂತೋಷದಿಂದ ತುಂಬಿ ಬಂದಿದ್ವು. ಆಕೆ ನನ್ನ ಹಣೆಯನ್ನು ಚುಂಬಿಸಿದ್ಲು ಮತ್ತು ಹತ್ತಿರಕ್ಕೆ ಕರ್ಕೊಂಡ್ಲು. ನೋಡು ಮಗು, ಮಹಾದೇವ ನನ್ನ ಮಾತನ್ನ ಕೇಳಿದ್ದಾನೆ. ನಿನ್ನನ್ನು ಜೀವಂತವಾಗಿ ಇಡು ಅಂತ ನಾನು ಅವನ ಹೆಸರನ್ನ ಕೊನೆ ಇಲ್ಲದೆ ಇರೋ ಹಾಗೆ ಜಪಿಸ್ತಾ ಇದ್ದೆ. ನಿನಗೇನಾಗಿದೆ ಅಂತ ನೋಡು, ಹೇಗಾಗಿದೆಯಾ ನೀನು? ಕಾರಾಗೃಹದಲ್ಲಿ ಅವ್ರು ನಿನಗೇನು ತಿನ್ನಿಸ್ಲಿಲ್ವಾ? ಇನ್ನು ಆ ಸಹಸ್ರಾರ್ಜುನನ್ನ ಬದುಕಕ್ಕೆ ಬಿಡಬೇಡಪ್ಪ ಅಂತ ಕೋಪದಿಂದ ಹೇಳಿದ್ಲು. ನಾನು ಅವಳನ್ನ ಪಕ್ಕಕ್ಕೆ ಹಿಡ್ಕೊಂಡು ಹೋಗಿ ಹೇಳಿದೆ, ಅಮ್ಮ ಕಣ್ಣು ಒರೆಸ್ಕೋ ಅಂತ ಹೇಳಿದೆ, ಅಮ್ಮ ಮಹಾದೇವನಿಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ, ಯಾಕಾಗಿ ಮಾಡ್ತಾ ಇದೀಯಾ? ನೀನು ನಾನು ಎಲ್ಲರೂ ಶಿವನ ಭಕ್ತರೇ ಅಲ್ವಾ? ತಪ್ಪು ನನ್ನದೇ ಆಗಿತ್ತು. ಆ ಸಹಸ್ರಾರ್ಜುನ ಒಬ್ಬ ಒಳ್ಳೆ ರಾಜ, ಜೊತೆಗೆ ನಾವೀಗ ಸ್ನೇಹಿತರಾಗಿದ್ದೀವಿ. ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ. ನಿನ್ನ ಈ ದಶಗ್ರೀವ ಅಷ್ಟು ಸುಲಭವಾಗಿ ಸಾಯಲ್ಲ ಅಮ್ಮ ಅಂತ ಹೇಳಿದೆ. ನನ್ನ ಸಹೋದರರು ಗಾಳಿಯಲ್ಲಿ ಖಡ್ಗಗಳನ್ನು ಬೀಸ್ತಾನೆ ನನ್ನನ್ನು ಹುರಿದುಂಬಿಸ್ತಾ ಇದ್ರು. ಹತ್ತಿರದಲ್ಲಿ ನಿಂತಿದ್ದ ಪ್ರಹಸ್ತ ಮಾವನನ್ನು ನೋಡ್ತಾ ಮುಗುಳ್ನಕ್ಕೆ ನಾನು ಅವಳನ್ನ ಶಾಂತಗೊಳಿಸಿದೆ. ಅವಳು ಮತ್ತೆ ಸುಮ್ಮನಾದ್ಲು. ನಾನು ಕೂಗಿದೆ, ಅಮ್ಮ ಒಂದು ಮಾತು ತಿಳ್ಕೊ, ದೇವತೆಗಳಿಂದ ಸೇಡು ತೀರಿಸ್ಕೊಳ್ಳೋಕೆ ಮೊದಲು ನಾನು ಸಾಯೋದಿಲ್ಲ. ಜೊತೆಗೆ ಅಸುರರ ರಾಜ್ಯವನ್ನು ಮರಳಿ ಪಡೆಯೋಕ್ಕೂ ಮುಂಚೆನೂ ನಾನು ಸಾಯೋದಿಲ್ಲ ಅಂತ. ನನ್ನ ಈ ಮಾತುಗಳು ಎಲ್ಲರನ್ನು ರೋಮಾಂಚನಗೊಳಿಸಿದ್ವು. ಅವರೆಲ್ಲರೂ ತಮ್ಮ ತಮ್ಮ ಶಸ್ತ್ರಾಸ್ತ್ರವನ್ನು ಎತ್ಕೊಂಡು ನನ್ನ ಜೊತೆಗೆ ನಾನು ಹೇಳಿದಾಗೆ ಕೂಗ್ತಾ ಇದ್ರು. ಅಂದರೆ ಅಲ್ಲಿದ್ದವರ ಪ್ರತಿಯೊಬ್ಬರ ದನಿ ಕೂಡ ಈಗ ನನ್ನ ಜೊತೆಗಿತ್ತು. ಮಹಾರಾಜ ಮಾಲಿಯ ಕೊಲೆಗೆ ಸೇಡು ತೀರಿಸಿಕೊಳ್ಳದೆ ನಾನು ಸಾಯೋದಿಲ್ಲ ಅಂತ ಎಲ್ಲರೂ ಕೂಗಿದ್ರು. ಮತ್ತು ನನ್ನ ಪ್ರತಿಯೊಂದು ವಾಕ್ಯದ ಜೊತೆಗೆ ಅವರುಗಳು ನಾನು ಸಾಯೋದಿಲ್ಲ ಅಂತ ನಾನು ಹೇಳಿದ ಭಾಗಕ್ಕೆ ಅವರು ಹೆಚ್ಚು ಹರ್ಷೋದ್ಗಾರ ಮಾಡ್ತಾ ಇದ್ರು. ಆ ದುಷ್ಟ ಕುಬೇರನ ತಲೆ ಬುರುಡೆಯನ್ನು ಒಡೆಯದೆ ಹೊರತು ನಾನು ಸಾಯೋದಿಲ್ಲ ಅಂತ ಹೇಳಿ ಅಮ್ಮನ ಕಡೆ ನೋಡಿದೆ. ಎಲ್ರೂ ಮತ್ತೆ ನಾನು ಸಾಯೋದಿಲ್ಲ ಅಂತ ಪುನರುಚ್ಚರಿಸಿದ್ರು. ನಾನು ಲಂಕಾವನ್ನು ಮರಳಿ ಗೆಲ್ಲದಿದ್ರೆ ಅಂತ ನಾನು ಇನ್ನು ಹೇಳೋಷ್ಟರಲ್ಲಿ ಜನರೆಲ್ಲರೂ ನಾನು ಸಾಯೋದಿಲ್ಲ ಅಂತ ಕೂಗ್ತಾ ಹೋದ್ರು. ಪ್ರಹಸ್ತ ಈಗ ತನ್ನ ಗದೆಯನ್ನು ಎತ್ತಿಕೊಂಡು ಎಲ್ಲರನ್ನು ಸ್ವಾಗತ ಮಾಡಿದ. ಕೂಗು ಈಗ ಆಕಾಶವನ್ನೇ ತಲುಪಿತ್ತು. ಎಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಮತ್ತು ಮುಷ್ಟಿಯನ್ನು ಆಕಾಶದ ಕಡೆ ಎತ್ತಿದ್ರು. ನಾನು ಮಹೋದರನ ಭುಜದಿಂದ ಕೆಳಗಿಳಿದೆ ಮತ್ತು ನಮ್ಮಮ್ಮ ನನ್ನ ಕೈಗಳನ್ನು ಹಿಡ್ಕೊಂಡು ನಮ್ಮ ಕೂಟಿ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದು ಆಸನ ಹಾಕಿದ್ಲು. ಮರಗಳು ಗಾಳಿಗೆ ಅಲ್ಲಾಡ್ತಿದ್ದು, ಎಲ್ಲರೂ ನನ್ನ ಸುತ್ತ ಕೂತಿದ್ರು. ಅಮ್ಮ ಮತ್ತು ಚಿಕ್ಕಮ್ಮಂದರು ಊಟಕ್ಕೆ ಸಿದ್ಧತೆಯನ್ನು ಮಾಡಿದ್ರು. ಬಹಳ ದಿನದ ನಂತರ ರುಚಿಕರವಾದ ಹುರಿದ ಮೊಲದ ಅಡುಗೆಯನ್ನು ಮಾಡಿದ್ರು. ನಾನು ತಿಂತಾ ಇದ್ದೆ. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ರು. ಈಗ ವಿಭೀಷಣ ಹೇಳ್ದ, ದಶಗ್ರೀವ, ನಿನಗೆ ಅಷ್ಟೊಂದು ಸ್ಫೂರ್ತಿದಾಯಕವಾಗಿ ಮಾತಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಸೆರೆಮನೆ ವಾಸ ನಿನ್ನನ್ನು ಕುಗ್ಗಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಆ ಥರದ್ದೇನೂ ಆಗಿಲ್ವಲ್ಲ. ನೀನು ಆಡಿದ ಪ್ರತಿಯೊಂದು ಮಾತು ಕೂಡ ಅಲ್ಲಿದ್ದ ಜನರನ್ನು ಪ್ರಚೋದಿಸ್ತಲ್ಲ. ನಾನು ಇಲ್ಲಿವರೆಗೂ ಈ ರೀತಿ ಆಗಿದ್ದನ್ನು ಯಾವತ್ತೂ ನೋಡಿರಲಿಲ್ಲ. ಅಂದರೆ ಈ ಇಡೀ ವಸಾಹತು ನಿನಗೋಸ್ಕರ ಚಿಂತೆ ಮಾಡಿದೆ. ನೋಡು ಈಗ ಅದಕ್ಕೆ ಎಷ್ಟು ಶಕ್ತಿ ಬಂದಿದೆ. ನಿನ್ನ ಒಂದು ಮಾತಿನಿಂದ ಅಷ್ಟು ಶಕ್ತಿ ಅವರಲ್ಲಿ ತುಂಬಿಕೊಂಡಿದೆ ಅಲ್ವಾ ಅಂತ ಹೇಳ್ದ. ಆಗ ಅಜ್ಜ ಬಂದರು. ನೋಡಿ, ಈಗ ನಾವು ಆಯುಧಗಳಿಂದಲೂ ಈ ಉತ್ಸಾಹವನ್ನು ಜೀವಂತವಾಗಿ ಇಡಬೇಕು. ಆಗ ಮಾತ್ರ ನಾವು ಶತ್ರುಗಳ ರಕ್ತವನ್ನು ರುದ್ರನಿಗೆ ಅರ್ಪಿಸೋಕ್ಕೆ
ಸಾಧ್ಯ ಆಗತ್ತೆ ಅಂತ. ಇಷ್ಟು ಹೇಳ್ತಾ ಹೇಳ್ತಾ ಅಜ್ಜ ನನ್ನ ಹತ್ರಕ್ಕೆ ಬಂದರು. ಆಗ ಅಜ್ಜ ಹೇಳಿದ್ರು, ನೋಡಿ, ಯುದ್ಧ ಭೂಮಿಯಿಂದ ನಾನು ತಪ್ಪಿಸ್ಕೊಂಡಾಗ ಪ್ರತೀಕಾರ ಇಲ್ಲದೆ ನಾನು ಸಾಯೋದಿಲ್ಲ ಅಂತ ನನ್ನ ಪ್ರತಿ ಹನಿ ರಕ್ತಕ್ಕೂ ಭರವಸೆಯನ್ನು ಕೊಟ್ಟಿದ್ದೆ ಅಂತ ಅಜ್ಜ ಎಲ್ಲರ ಕಡೆಗೂ ನೋಡ್ತಾ ಹುರುಪಿನಿಂದಲೇ ಹೇಳಿದ್ರು. ನಾವು ಈಗ ದಕ್ಷಿಣದ ಕಡೆಗೆ ಹೊರಟಿದ್ದೀವಿ ಅಂತ ಜನರ ಗುಂಪನ್ನು ನೋಡ್ತಾ ಅಜ್ಜ ಹೇಳಿದ್ರು. ಯಾವಾಗ ಅಜ್ಜ ಅಂತ ನಾನು ಕೇಳಿದೆ. ಇನ್ನೊಂದು 2 ದಿನದಲ್ಲೇ. ನಾವು ಯಾವುದೇ ಸಂದರ್ಭ ಬಂದ್ರೂ ಸಿದ್ಧವಾಗಿ ಇರಲೇಬೇಕು. ಮಳೆ ಬರೋಕ್ಕೆ ಮೊದಲು ನಾವು ದಕ್ಷಿಣದ ತೀರವನ್ನು ತಲುಪಬೇಕು ಅಂತ ಅಜ್ಜ ಹೇಳಿದ್ರು. ಎಲ್ಲರೂ ಅದೇ ವಿಚಾರವನ್ನು ಕೇಳಿ ಏನೋ ಗೊಣಗಾಡೋಕ್ಕೆ ಶುರು ಮಾಡಿದ್ರು. ಅಜ್ಜ ಈಗ ಮತ್ತೆ ಸೂಚನೆಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ರಾತ್ರಿ ಆಗೋಕ್ಕೆ ಮೊದಲು ನಾನು, ಕುಂಭ, ಮಹೋದರ ಮತ್ತು ವಿಭೀಷಣ ಇವರುಗಳು ವಸಾಹತುನ ಪ್ರದೇಶಗಳ ಹತ್ತಿರಕ್ಕೆ ಹೋದ್ವಿ. ಅಲ್ಲ, ಸೆರೆಮನೆಯಿಂದ ದಿನಗಳು ಕಳೆದ ನಂತರ ನನ್ನನ್ನು ನಾನು ಯೋಚನೆ ಮಾಡ್ಕೊಳ್ಳಂಗೆ ಆಗ್ತಾ ಇದೆಯಲ್ಲ. ಅಂದರೆ ಬೇರೆ ಎಲ್ಲರಿಗಿಂತ ನಾನು ಬೇರೆ ರೀತಿ ಯೋಚನೆ ಮಾಡೋದು ನನಗೆ ಸಾಧ್ಯ ಆಗ್ತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಬಹುಶಃ ನನ್ನ ಒಂಟಿತನವೇ ನನಗೆ ಇದನ್ನು ಸಾಧ್ಯ ಮಾಡಿಕೊಡ್ತಾ ಅಂತ ನಾನು ಅನ್ಕೊತಾ ಇದ್ದೆ. ಜೊತೆಗೆ ಆ ಸಹಸ್ರಾರ್ಜುನ ಎಂತಹ ರಾಜಧಾನಿಯನ್ನು ನಿರ್ಮಿಸಿದಾನಲ್ಲ ಅಂತ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಹುಟ್ಕೊಳ್ತು. ನನಗೆ ನಾನೇ ಹೇಳ್ಕೊಂಡೆ, ಹೌದಲ್ವಾ, ಅವನ ಅರಮನೆಗಳು ಮತ್ತು ಅವನ ಆಸ್ಥಾನ ಕೂಡ ನನ್ನಲ್ಲಿ ಏನೋ ಒಂದು ರೀತಿಯ ಅಜ್ಞಾತವಾದ ಮಹತ್ವಾಕಾಂಕ್ಷೆಯನ್ನು ಹುಟ್ಟಿಸಿದೆ. ನಾವು ಕೂಡ ನಮ್ಮ ರಾಜ್ಯವನ್ನು ಅದೇ ಸಮೃದ್ಧಿಯಿಂದ, ಅದೇ ವೈಭವದಿಂದ ನಿರ್ಮಿಸಬೇಕು ಅಂತ ನನಗೆ ನಾನು ಹೇಳ್ಕೊಂಡೆ. ನನಗೆ ನಾನು ಹೇಳ್ಕೊಂಡೆ ಅಂತ ನಾನು ಅನ್ಕೊತಾ ಇದ್ದೆ, ಆದರೆ ನಾನು ಅದನ್ನು ಜೋರಾಗೆ ಹೇಳಿದ್ದೆ. ಪಕ್ಕದಲ್ಲಿದ್ದ ಕುಂಭ ಹೇಳ್ದ, ಹೌದು ಅಣ್ಣ, ಅವನ ರಾಜಧಾನಿ ತುಂಬ ಅದ್ಭುತವಾಗಿತ್ತು. ಒಂದು ಪೀಳಿಗೆಯಲ್ಲಿ ಅಂತಹ ನಗರವನ್ನು ನಿರ್ಮಿಸೋದು ನಿಜವಾಗ್ಲೂ ಸಾಧ್ಯ ಇಲ್ಲವೇ ಇಲ್ಲ. ಬಹುಶಃ ಹೈಹಯ ಕುಲದ ಅನೇಕ ತಲೆಮಾರುಗಳು ಶತಮಾನಗಳಿಂದ ಆ ಸಂಪತ್ತನ್ನು ನಿರ್ಮಿಸಿದೆ ಅಂತ ಕಾಣುತ್ತೆ. ಬಹುಶಃ ಈ ಸಹಸ್ರಾರ್ಜುನ ಕೂಡ ಅದನ್ನು ಆನುವಂಶಿಕವಾಗಿ ಪಡೆದಿದ್ದಾನೆ. ಅವನೊಬ್ಬನೇ ಇದನ್ನು ನಿರ್ಮಿಸಿರೋದು ಅಲ್ಲ ಅನಿಸುತ್ತೆ ಅಂತ ಹೇಳ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.